ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ವರದಕೃಷ್ಣ ಶಾಸ್ತ್ರಿ, ತಾವು ಏನೇ ಹೇಳ್ತಾ ಹೊರಟರು ಕೂಡ ಜನರ ಮನಸ್ಸಿನಲ್ಲಿ ಒಂದು ಅಪನಂಬಿಕೆ ಆರಂಭವಾಗಿದೆ. ಈಗ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಇಸ್ಕಾನ್ನಿಂದ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ಥರದ ಮಿಸ್ಯೂಸ್ಗಳಾಗ್ತಾ ಇದೆ ಅಂತ ತಾವು ಯಾರೋ ಕೆಲವ್ರನ್ನ ಮಾತ್ರ ದೂರ್ತಾ ಇದ್ರಿ. ಈಗ ಮಧು ಪಂಡಿತ್ ದಾಸ್, ಚಂಚಲ್ ದಾಸ್ ಅವ್ರ ಕುಟುಂಬ ಅಂತ ಹೇಳ್ತಾ ಇದ್ರಿ. ಆದರೆ ಆ ಕಡೆಯಿಂದಲೂ ಕೂಡ ಅಷ್ಟೇ ಆರೋಪಗಳು ಕೇಳಿ ಬರ್ತಾ ಇದೆ. ವರದಕೃಷ್ಣ ದಾಸ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ನಿಮ್ಮ ಅಧ್ಯಕ್ಷರ ಬಗ್ಗೆನೂ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ಫ್ಲ್ಯಾಟು, ಅಪಾರ್ಟ್ಮೆಂಟು, ನಿಮ್ಮ ಜಾಗ, ನೀವು ಹಣ ಹೊಡೆದಿರಿ ಅನ್ನೋದು ನಿಮ್ಮ ಮೇಲೆ. ಹಾಗಾದರೆ ಯಾರನ್ನ ನಂಬಬೇಕು ಸಾರ್ವಜನಿಕರು? ಅಲ್ಲ, ಆರೋಪ ಮಾಡೋದು ಸುಲಭನೇ, ಆದರೆ ಆರೋಪಕ್ಕೆ ವಿದೌಟ್ ಬೇಸಿಸ್ ದೆರ್ ಇಸ್ ನೋ ವ್ಯಾಲ್ಯೂ. ಇವತ್ತಿನ ದಿನ ನಾನು ಆರೋಪ ಮಾಡ್ತಾ ಇಲ್ಲ. ಹೈಕೋರ್ಟಿನ ತೀರ್ಪಿನಲ್ಲಿ ಕನ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಕಾನ್ಸ್ಪಿರಸಿ ನಡೆದಿದೆ, ಇಲ್ಲಿ ಫಾಲ್ಸಿಫಿಕೇಷನ್ ಮಾಡಿದ್ದಾರೆ ಅಂತ. ಅದು ಇರೋ ತೀರ್ಪನ್ನು ನಾವು ಗಮನಿಸೋಣ, ಇರೋ ತೀರ್ಪಿಗೆ ಮರ್ಯಾದೆ ಕೊಡೋಣ. ಸೊ ಅವಾಗೇನಾಗುತ್ತೆ ಅಂದರೆ ವೆರಿ ಕ್ಲಿಯರ್ಲಿ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ದೆರ್ ಇಸ್ ಒನ್ ರಾಟನ್ ಫ್ಯಾಮಿಲಿ. ಅನ್ಫಾರ್ಚುನೇಟ್ಲಿ ಅವ್ರ ಕಂಟ್ರೋಲ್ನಲ್ಲಿ ಈ ದೇವಸ್ಥಾನ ಉಳ್ಕೊಂಡಿದೆ. ಅದನ್ನು ದೇವಸ್ಥಾನವನ್ನು ಈ ಪರಿವಾರದ ಕೈಯಿಂದ ಮುಕ್ತಿ ಕೊಡಬೇಕು ಅಂತ ನಮಗೆ ಬೇರೆ ಆಪ್ಷನ್ ಇಲ್ಲ, ಲೀಗಲ್ ರಿಕೋರ್ಸ್ ತೊಗೊಂಡಿದ್ದೀವಿ. ಆ ಲೀಗಲ್ 12 ವರ್ಷದ ವನವಾಸ ಆದ ನಂತರ ತೀರ್ಪು ಬಂದಿದೆ. ರೈಟ್, ಈಗ ತೀರ್ಪು ಬಂದಿದೆ, ನಿಮ್ಮ ಪರವಾಗಿ ಬಂದಿದೆ, ನೀವು ರೈಟ್ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ ಅಲ್ವಾ? ಓಕೆ, ನೀವು ರೈಟ್ ಅನ್ನೋದೇ ಆದರೆ, ಕೋರ್ಟ್ನ ತೀರ್ಪು ನಿಮ್ಮ ಪರವಾಗಿದೆ ಅಂದಾದರೆ ಓಕೆ, ನೀವು ಗೆದ್ರಿ ಅಂತ ಆಯಿತು. ಮತ್ತೆ ಈ ಮಧ್ಯೆ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆದ್ರಿ. ಯಾಕೆ ನೀವು ಈ ರಾಜಿ ಸಂಧಾನಕ್ಕೆ ಯಾಕೆ ಹೊರಡ್ರಿ? ಹಾಗಾದ್ರೆ ನಿಮ್ಮಲ್ಲೂ ಕೂಡ ಏನಾದ್ರು ಸಮಸ್ಯೆ ಇದೆ ಅಂತ ಆಯಿತು. ಅವ್ರನ್ನೂ ಕರೆದ್ರಲ್ಲ, ನೀವು ಬನ್ನಿ ನಾವು ರಾಜಿ ಮಾಡ್ಕೊಳ್ಳೋಣ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಯಾಕೆ ಕರೆದ್ರಿ? ರಾಜಿ ಸಂಧಾನ ನಾವು ಕರೀಲಿಕ್ಕೆ ಒಂದೇ ಒಂದು ಕಾರಣ, ಸುಪ್ರೀಂ ಕೋರ್ಟಿನ ಒಂದು ಸಜೆಷನ್, ಸುಪ್ರೀಂ ಕೋರ್ಟಿನ ಒಂದು ಸೂಚನೆ ಇದೆ. ಅವ್ರು ಹೇಳಿದ್ದಾರೆ, ಧಾರ್ಮಿಕ ಸಂಸ್ಥೆ, ಬಹಳ ಹೆಸರುವಾಸಿಯಾದಂಥ ಸಂಸ್ಥೆ, ಗೌರವ ಕೊಡುವಂಥ ಗೌರವ. ನಮ್ಮ ಸಾಮಾನ್ಯ ಜನರಿಗೆ ದೇ ಲೈಕ್ ಟು ರೆಸ್ಪೆಕ್ಟ್ ಸಾಧುಸ್ ಅಂಥವ್ರು ನೀವು ಹೇಳಿದಾಗೆ ಇಲ್ಲೇ ನೀವೇ ಕಚ್ಚಾಡ್ತಿದ್ರೆ. ಆ ದೃಷ್ಟಿಯಿಂದ ನಾವು ವಿಶೇಷ ಅಧಿವೇಶನವನ್ನು ಇಲ್ಲಿ ಕರೆದಿದ್ದೇವೆ. ನಮ್ಮ ಗವರ್ನಿಂಗ್ ಬಾಡಿ ಕೌನ್ಸಿಲ್ ಬೆಂಗಳೂರಿನಲ್ಲಿ 3 ದಿನದ ಸಮಾವೇಶ ನಡೆಸ್ಕೊಂಡು ಅಲ್ಲ, ರಾಜಿ ಸಂಧಾನಕ್ಕೋಸ್ಕರ ಮಾಡಿದ್ದೋ ಅಥವಾ ಎಂದಿನಂತೆ ನಡೆಯುವ ಸಭೆನಾ ಅದು ನಿಮ್ಮದು? ಅಲ್ಲ, ವರ್ಷಕ್ಕೆ 2 ಬಾರಿ ಗವರ್ನಿಂಗ್ ಕೌನ್ಸಿಲ್ ಸದನ ಸೇರ್ತಾರೆ. ಈ ಬಾರಿ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಕರೆಯೋಲಿಕ್ಕೆ ಒಂದು ಕಾರಣ, ಒಂದು ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಸೂಚನೆ. ಅದನ್ನು ಗೌರವಿಸಿ ನಾವಿಲ್ಲಿ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗನ್ನು ಇಲ್ಲಿ ಕನ್ವೀನ್ ಮಾಡಿದ್ದೇವೆ. ಮಧು ಪಂಡಿತರಿಗೆ ನಾವು ನೋಡಿ, ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಹ್ಯಾಸ್ ನೋ ರೈಟ್, ಹಿ ಕೆನಾಟ್ ಹೇಟ್ ದ ಡಿಸೀಸ್ಡ್, ಹಿ ಹ್ಯಾಸ್ ಟು ಟ್ರೀಟ್ ದ ಡಿಸೀಸ್. ಈಗ ರೋಗಿಯನ್ನು ನಾವು ತಿರಸ್ಕರಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ರೋಗವನ್ನು ನಾವು ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು. ಆ ದೃಷ್ಟಿಯಿಂದ ನಾನೇ ಅದು ಮಾಡದೆ ಹೋದ್ರೆ ನಾನು ಸಾಧು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸದನ ಸಮಿತಿಯಿಂದ ಕೂಡ ಒಂದು ತನಿಖೆ ನಡೀತು. ಸದನ ಸಮಿತಿಯವರು ಅದರ ತೀರ್ಪು ಬೇರೆ ಇತ್ತು, ಹೈಕೋರ್ಟಿನ ತೀರ್ಪು ಬಂತು, ಆ ತೀರ್ಪು ಬೇರೆ ಇದೆ. ಮಧು ಪಂಡಿತ್ ದಾಸ್ ಅಥವಾ ಚಂಚಲ್ ದಾಸ್ ಹೇಳೋ ವಿಚಾರಧಾರೆಗಳು ಬೇರೆ ಇದೆ, ತಾವು ಹೇಳೋ ವಿಚಾರಧಾರೆಗಳು ಬೇರೆ ಇದೆ. ಒಟ್ಟಾರೆಯಾಗಿ ಇಡೀ ಸಮಸ್ಯೆ ಗೊಂದಲವಾಗಿ ಕಾಣ್ತಾ ಇದೆ. ಈ ಸಮಸ್ಯೆಯನ್ನು ತಾವಾಗೆ ಪರಿಹರಿಸ್ಕೊಡ್ತಿರೋ ಅಥವಾ ಕೋರ್ಟ್ ಮೂಲಕನೇ ಆಗಬೇಕು ಅಥವಾ ಜನ ನಿಮ್ಮ ಮೇಲೆ ತಿರುಗಿ ಬಿದ್ದು ಕೇಳಬೇಕು? ಯಾಕೆಂದರೆ ಅಲ್ಟಿಮೇಟ್ ಕೃಷ್ಣನಿಗೋಸ್ಕರ ಅಥವಾ ದೇವಸ್ಥಾನಕ್ಕೆ ಏನಾದರೂ ಕೊಡ್ತಾರೆ ಅಂತ ಹೇಳಿದ್ರೆ ಕೃಷ್ಣ ದೇವರು ತೊಗೊಳ್ಳಲ್ಲ. ಅದನ್ನು ನೀವು ಅಲ್ಲಿ ಪೂಜೆ ಮಾಡ್ಕೊಂಡು ನೀವು ಇದೀರಾ, ಅಲ್ಲಿ ನೀವು ದೇವರ ಪ್ರತಿನಿಧಿಗಳು ನಿಮಗೆ ಕೊಡ್ತಾರೆ. ಸಾರ್ವಜನಿಕರ ಹಣವನ್ನು ಪಡಿತಾ ಇದ್ದೀರಿ. ಹಾಗಾದರೆ ಸಾರ್ವಜನಿಕರಿಗೆ ನೀವು ಅಕೌಂಟಬಿಲಿಟಿ ಇರಬೇಕು ತಾನೆ. ಜೊತೆಗೆ ಕೃಷ್ಣನ ಸೇವೆ ಮಾಡೋರಿಗೆ ನಿಮಗೆ ಆ ಭಕ್ತಿ ಇರಬೇಕು ತಾನೆ. ಕೃಷ್ಣನ ಬಗ್ಗೆ ನಿಮಗೆ ಭಯ ಇರಬೇಕು, ಭಕ್ತಿ ಇರಬೇಕು, ಧಾರ್ಮಿಕ ನಂಬಿಕೆ ಇದೆ ಅನ್ನೋದಾದರೆ ನೀವು ಹಾಗೆ ನಡ್ಕೋತಿರ್ಲಿಲ್ಲ. ಹಾಗೆ ಹಿಂಗೆ ನಡೀತಾ ಇರೋದು ಏನು ವರದಕೃಷ್ಣ ದಾಸ್? ನಡೀತಾ ಇದೆ ಆಲ್ರೆಡಿ. ಸಾಕಷ್ಟು ಜನ ಹೋಗಿ ಮಧು ಪಂಡಿತ್ ದಾಸರನ್ನ ಕೇಳಿದ್ದಾರೆ, ನೀವು ಸಾಧುನ, ಇಲ್ಲ ಆರ್ ಯು ಎ ರಿಯಲ್ ಎಸ್ಟೇಟ್ ಮ್ಯಾನ್ ಆರ್ ಯು ಎ ಪಾಲಿಟಿಷಿಯನ್, ವಾಟ್ ಆರ್ ಯು? ಇಫ್ ಯು ಆರ್ ಎ ಸಾಧು ಯು ಕೆನಾಟ್ ಡೂ ದೀಸ್ ಥಿಂಗ್ಸ್ ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಇತ್ತೀಚೆಗೆ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ನಾವು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲಿಸಿ ಮಧು ಪಂಡಿತ್ ದಾಸರ ಚಾರ್ಟರ್ಡ್ ಅಕೌಂಟೆಂಟ್ ಈಸ್ ಗಿಲ್ಟಿ ಆಫ್ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಅಂತ ಫೈಂಡಿಂಗ್ ತೀರ್ಪು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಅಕ್ಷಯಪಾತದಲ್ಲಿ ಪದೇ ತಿಂಗಳಿಗೊಂದು ಬಾರಿ 2 ತಿಂಗಳಿಗೊಂದು ಬಾರಿ ಯಾವುದೋ ಒಂದು ಹಗರಣ ಆಚೆ ಬರ್ತಾನೆ ಇದೆ. ಸೊ ಜನ ಆಗಲೇ ಹೋಗಿ ಕೇಳ್ತಾ ಇದ್ದಾರೆ, ಅವು ಮಧು ಪಂಡಿತ್ ದಾಸರು ಅವ್ರನ್ನ ಕೇಳ್ತಾ ಇದ್ದೀವಿ. ದೇ ಆರ್ ಆಸ್ಕಿಂಗ್ ದೀಸ್ ಕ್ವಶನ್ಸ್, ವಾಟ್ ಆರ್ ಯು ರಿಯಲಿ, ಹೌ ಯು ನೀವು ಪ್ರಭುಪಾದರ ಪ್ರತಿನಿಧಿ ಅಂತ ಹೇಳ್ಕೊಳ್ಳಿಕ್ಕೆ ಅರ್ಹತೆ ಯಾವತ್ತೂ ಕಳ್ಕೊಂಡ್ಬಿಟ್ರಿ. ಯಾವಾಗ ನೀವು ಕೋರ್ಟಿನ ಮೆಟ್ಲು ಹತ್ತಿದ್ರೋ ಯು ಹ್ಯಾವ್ ಲಾಸ್ಟ್ ದ ಅಥಾರಿಟಿ, ಯು ಹ್ಯಾವ್ ಲಾಸ್ಟ್ ದ ಮಾರಲ್ ರೈಟ್ ಟು ಕ್ಲೇಮ್ ಯುವರ್ ಎ ಸಾಧು ಆಲ್ಸೋ. ಗುರುವಿನ ವಿಚಾರದಲ್ಲೂ ಕೂಡ ನಿಮ್ಮ ಮಧ್ಯೆ ಒಂದು ಡಿಸ್ಪ್ಯೂಟ್ ಇದೆ. ಅವರು ಅಮೆರಿಕನ್ ಗುರುನ ಒಪ್ಕೊಳ್ಳಲ್ಲ ಅಂತ ಹೇಳ್ತೀರಿ, ನೀವು ಅಮೆರಿಕನ್ ಗುರುನ ಒಪ್ಕೊಳ್ಬೇಕು ಅಂತ ಹೇಳ್ತೀರಿ. ಅದು ಕೂಡ ಒಂದು ಬಹಿರಂಗ ಸವಾಲಾಗೋಯ್ತು. ನೋಡಿ, ಈ ಸಂಸ್ಥೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಹೆಸರಿದೆ. ಬಟ್ ಭಾರತೀಯರಿಗೋಸ್ಕರ ಸ್ಥಾಪಿತವಾದ ಸಂಸ್ಥೆ ಅಲ್ಲ ನಿಮ್ಮದು, ವಿದೇಶಿಗರಿಗೋಸ್ಕರ ಸ್ಥಾಪಿತವಾದದ್ದು. ಆದರೆ ಭಾರತೀಯರ ಮೇಲೆ ತಂದ್ಬಿಟ್ಟು ಇದನ್ನು ಹೇರ್ತಾ ಇದ್ದೀರಿ ನೀವು.
ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಅಂದರೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆ. ಶೀಲ ಪ್ರಭುಪಾದರೇ ಈ ಸಂಸ್ಥೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಈ ರಿಜಿಸ್ಟರ್ಡ್ ಇನ್ ನ್ಯೂಯಾರ್ಕ್. ಸೊ ಹಾಗಾದರೆ ನಾವು ಪ್ರಭುಪಾದರು ಮಾಡಿದಂಥ ಒಂದು ವಾಟ್ ಈಸ್ ಟುಡೇ ಸೆಲೆಬ್ರೇಟೆಡ್ ಎಸ್ ಅ ಗ್ರೇಟ್ ವಿಕ್ಟ್ರಿ ಆಫ್ ವೇದಿಕ್ ಕಲ್ಚರ್, ಅದನ್ನು ನೀವು ಪ್ರಶ್ನಿಸಿದಾಗ ಆಗುತ್ತೆ. ರೈಟ್. ಈಗ ಇಟ್ ಈಸ್ ಅ ವೇದಿಕ್ ಮಧು ಪಂಡಿತ ದಾಸರು ನಾವು ನಮ್ಮದೇ ಆದ ರೀತಿಯಲ್ಲಿ ಕೃಷ್ಣನ ಸೇವೆ ಮಾಡ್ತೀವಿ, ಭಕ್ತರಿಗೆ ನಾವು ಬೇರೆ ಮಾಡ್ಕೊಡ್ತೀವಿ ಅಂದ್ರೆ ಬಿಟ್ಬಿಡಿ, ಅವ್ರು ಮಾಡ್ಕೊಳ್ಳಿ. ಅವರು ರಾಜ್ಯಕ್ಕೆ ಅವ್ರು ನೋಡಬೇಕಾದ ಅಕೌಂಟಬಿಲಿಟಿ ಏನೆಲ್ಲ ಲೆಕ್ಕ ಕೊಡಬೇಕು ಕೊಟ್ಕೊಂಡು ಅವ್ರು ನಡೆಸ್ಕೋತಾರೆ. ನಾವು ಯಾರು ವಿ ಆರ್ ನಾಟ್, ನಾನು ಯಾರೋ ದೇವ್ರ ಸೇವೆ ಮಾಡ್ತಾರೆ ಅಂದರೆ ನಾವು ತಡಿಲಿಕ್ಕೆ ನನಗೆ ಹಕ್ಕಿಲ್ಲ. ಮಾಡ್ಕೊಳ್ಳಿ, ನಾವು ಒಂದೇ ಪ್ರಶ್ನೆ ಕೇಳ್ತಿರೋದು, ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ವಿ ವಿಲ್ ಎಂಕರೇಜ್ ಹಿಮ್, ವಿ ವಿಲ್ ಸಪೋರ್ಟ್ ಹಿಮ್. ನಾವು ಕೇಳ್ತಿರೋದೇನೆಂದರೆ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಇಸ್ಕಾನ್, ನಾಟ್ ಟು ಮಧು ಪಂಡಿಟ್ ಆ್ಯಂಡ್ ಇಸ್ ಫ್ಯಾಮಿಲಿ. ಈ ಪ್ರಶ್ನೆ ನಾವು ಕೃಷ್ಣನ ಸೇವೆ ಮಾಡೋ ಅಧಿಕಾರವನ್ನು ನಾವು ಕಿತ್ಕೊಳ್ತಾ ಇಲ್ಲ. ಡೋಂಟ್ ಮಿಸ್ಟೇಕ್ ಅಸ್. ಆ ಅಧಿಕಾರ ನಾವು ಕಿತ್ಕೊಳ್ತಾ ಇಲ್ಲ. ಮಾಡ್ಕೊಳ್ಳಿ, ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಅಮೆರಿಕನ್ ಗುರು ಬೇಡ ಅಂದರೆ ಈ ಲೆಟ್ ಹಿಮ್ ಮೇಕ್ ಇಸ್ ವೈಫ್ ಗುರು, ಅವ್ರ ಹೆಂಡ್ತಿನ ಗುರು ಮಾಡ್ಕೊಳ್ಳಿ, ಯಾರು ತಡೀತಾರೆ? ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿ, ಎವ್ರಿ ಮ್ಯಾನ್ ಇಸ್ ಫ್ರೀ, ಮಾಡ್ಕೊಳ್ಳಿ. ನಾವು ಪ್ರಶ್ನೆ ಕೇಳ್ತಿರೋದು ಇಷ್ಟೇ, ಶ್ರೀಮಾನ್ ಮಧು ಪಂಡಿತ್ ದಾಸರೇ ನೀವೇ ಒಪ್ಕೊಂಡಿರೋ ವಿಷಯ, ದಿಸ್ ಟೆಂಪಲ್, ಈ ದೇವಸ್ಥಾನ, ಈ ಆಸ್ತಿ ಬಿಲಾಂಗ್ಸ್ ಟು ಇಸ್ಕಾನ್ ಬಾಂಬೆ, ಇಸ್ಕಾನ್ ಸಂಸ್ಥೆಗೆ ಸೇರುತ್ತೆ, ಇದು ಒಂದು ಶಾಖೆ, ನಾನು ಶಾಖಾ ಅಧ್ಯಕ್ಷ. ನಿಮಗೆ ಇಸ್ಕಾನ್ ಸಂಸ್ಥೆನಲ್ಲಿ ಇವತ್ತಿನ ದಿನ ಯಾವ ಥರ ನಾವು ನಡ್ಕೊಂಡು ಹೋಗ್ತೇವೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೋಗಿ, ಬಿಟ್ಬಿಟ್ಟು ಹೋಗಿ. ಯಾರು ತಡೀತಾ ಇದ್ದಾರೆ? ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಅವರು? ಯಾಕೆ ಬಿಟ್ಟು ಹೋಗ್ತಾ ಇಲ್ಲ? ಅವ್ರಿಗೆ ಹಿ ಹ್ಯಾಸ್ ಪ್ರಾಪರ್ಟಿ ಮೇಲೆ ಮೋಹ. ಯಾರು ತಡೀತಾ ಇದ್ದಾರೆ? ನೀವು ಹೇಳಿ ಕರೆಕ್ಟ್, ಬಿಟ್ಟು ಹೋಗಲಿ. ಈ ಪ್ರಾಪರ್ಟಿ ಯಾರ್ದು ಆಗಿತ್ತು ಅವ್ರಿಗೆ ಬಿಟ್ಟು ಹೋಗಲಿ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸಂಸ್ಥೆ ಸೇರ್ತೀರ, ಇಲ್ಲ ಯು ಜಾಯ್ನ್ IBM. ಈಗ ವಿ ಹ್ಯಾವ್ ಟು ಟಾಕ್ ಇನ್ ಕಮರ್ಷಿಯಲ್ ಎಕ್ಸಾಂಪಲ್ ಬಿಕಾಸ್ ಈಸ್ ಅ ಕಮರ್ಷಿಯಲ್ ಮ್ಯಾನ್. ರಿಯಲ್ ಎಸ್ಟೇಟ್ ದಂಧೆ ಅದಕ್ಕೆಲ್ಲ ಮಾಡ್ತೀವಿ. ಈಸ್ ಅ ಕಂಪ್ಲೀಟ್ಲಿ ಕಮರ್ಷಿಯಲ್, ನೋ ಸಾಧುಗಿರಿ ಇನ್ ಹಿಮ್. ಈಗ IBM ಸೇರ್ತೀರಿ, ಯಾವುದೋ ಕಂಪ್ನಿ ಸೇರಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ IBMನ ಜಾಬ್ನಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀರಾ. ಯು ಲೀವ್ ದ ಕಂಪ್ನಿ, ಯು ಸ್ಟಾರ್ಟ್ ಯುವರ್ ಓನ್ ಕಂಪನಿ. ಅದೇ ಥರ ನಿಮ್ಮ ಈ ಸಮಸ್ಯೆಯನ್ನು ಕೃಷ್ಣನ ಭಕ್ತರು ಅವರು ನಿಷ್ಕಲ್ಮಶ ಹೃದಯದಿಂದ ಕೃಷ್ಣನ ಆರಾಧಿಸೋರು ಮಧ್ಯೆ ಇಷ್ಟನ ಸೇವೆ ಮಾಡೋದಕ್ಕೆ ಈ ರೀತಿ ಸಂಸ್ಥೆಗಳು ಬಂದು ತಾವು ಒಳ್ಳೆ ಕೆಲಸ ಮಾಡ್ತೀರಿ ಅಂತ ತಮ್ಮನ್ನು ಕೂಡ ನಂಬಿರೋರು. ಆದರೆ ಸಮಸ್ಯೆ ಸೃಷ್ಟಿಯಾಗಿದೆ, ಕೃಷ್ಣನ ಹೆಸರಲ್ಲಿ ಆಗ್ತಾ ಇದೆ, ಅದರಿಂದ ಕೃಷ್ಣನ ಭಕ್ತರು ಅದನ್ನು ಒಪ್ಪಲ್ಲ. ನೀವಾಗೇ ಸಮಸ್ಯೆ ಬಗೆಹರಿಸ್ಕೋತೀರಿ ಅಂತ ಸಾರ್ವಜನಿಕರು ಅನ್ಕೋತಾರೆ. ಇಲ್ಲ ಅಂತ ಹೇಳಿದರೆ ನಾನು ಈ ಚರ್ಚೆಯಲ್ಲಿ ಅದನ್ನೇ ಕೂಡ ಕೇಳೋ ಪ್ರಯತ್ನ ಮಾಡಿದೆ. ಆ ಶ್ರೀಕೃಷ್ಣನಿಗೆ ಮತ್ತು ಸಾರ್ವಜನಿಕರಿಗೆ ಈ ವಿಚಾರವನ್ನು ತೀರ್ಮಾನ ಮಾಡೋದಕ್ಕೆ ಬಿಡ್ತೀನಿ. ಬಹುಶಃ ನೀವು ಹೇಳೋ ಪ್ರಕಾರ ನೀವು ರಾಂಗ್ ಪರ್ಸನ್ ಟು ಟಾರ್ಗೆಟ್. ಹಾಗಾದರೆ ಓಕೆ, ಎನಿಹೌ ಥ್ಯಾಂಕ್ ಯು ವರದಕೃಷ್ಣ ಜಾಸ್ತಿ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆ. ಕೊನೆಯಲ್ಲಿ ಒಂದೇ ಒಂದು ಮಾತು, ಹೇಗೆ ಕೃಷ್ಣ ದುರ್ಯೋಧನನಿಗೆ ಹೋಗಿ ಕೇಳ್ತಾನೆ, ಆಯ್ತಪ್ಪ ಒಂದು 5 ಗ್ರಾಮಕ್ಕೆ ಬಿಟ್ಬಿಡು ಅಂತ. ಅದು ದುರ್ಯೋಧನ ಬಿಡೋದಿಲ್ಲ. ಅದೇ ಮಹಾಭಾರತ ಮುಗಿಯೋ ಹೊತ್ತಿಗೆ ಯಾರು ಗೆಲ್ತಾರೆ? ಸೊ ಅದೇ ಇದು ಲಾಸ್ಟ್ ಚಾಪ್ಟರ್. ಸೊ ಧರ್ಮಕ್ಕೆ ಗೆಲ್ಲುವಂತೀರಿ ನೀವು? ಖಂಡಿತ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಸೊ ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.